ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಜರ್ಮನ್ ಲ್ಯಾಂಗ್ವೇಜ್ ಯಾರ್ಯಾರು ಮಾಡತ್ತಾರಲ್ಲ ಇದು ಅವ್ರಿಗೋಸ್ಕರ. ಸೊ ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ನಿಮಗೆ ಗೊತ್ತಿದ್ದಂಗೆ 4 ಟೈಲ್ ಇರ್ತಾವೆ. ಸೊ ಇವತ್ತು ನಾನು ಶ್ರೈಬನ್ ಟೈಲ್ ಅಂತಂದ್ರೆ ರೈಟಿಂಗ್ ಬಗ್ಗೆ ನಾನು ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಸೊ ನೀವು ಶ್ರೈಬನ್ ಒಳಗೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಜಾಸ್ತಿ ಹೆಂಗೆ ಮಾರ್ಕ್ಸ್ ತೆಗಿಬೇಕು. ಸೊ ನಾನು B2 ಜರ್ಮನ್ ಒಳಗೆ ಮಾಡಿದ್ದೀನಿ ಇಲ್ಲಿ. ಸೊ ನಾನು ಶ್ರೈಬನ್ ಇಲ್ಲಿ ಔಟ್ ತೆಗೆದೀನಿ. ಬಟ್ ಅದು ಹೆಂಗಂತ ನಿಮಗೆ ಹೇಳ್ಕೊಡ್ತೀನಿ ಈಗ. ನಿಮಗೆ ಗೊತ್ತಿರುವಾಗ A1 ಟು ಟಿಲ್ B2ವರೆಗೂ ಗ್ರಾಮರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ. ಸೊ ನೀವು ಗ್ರಾಮರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಗ್ರಾಮರ್ ಒಳಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರುವಾಗ ನೀವು ಲೆಟರ್ ಏನು ಸ್ಟಾರ್ಟಿಂಗ್ ಮಾಡ್ತಾರೆ ಇಲ್ಲ ಯಾವುದೋ ಸೆಂಟೆನ್ಸ್ ನೀವು ಸ್ಟಾರ್ಟ್ ಮಾಡ್ತೀರಪ್ಪ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಇಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಮತ್ತು ಅದು ನೀವು ಸೆಂಟೆನ್ಸ್ ಎಂಡ್ ಆದಮೇಲೆ ಮತ್ತು ಕ್ಯಾಪಿಟಲ್ ಲೆಟರ್ ಇಂತ ನೀವು ಆ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆಲ್ಲ ಗೊತ್ತಿರುತ್ತೆ. ಮತ್ತು ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ನೀವು ನೌನ್ಸ್ ಯಾವತ್ತಿದ್ರೂ ನೀವು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಬೇಕು. ಲೆಟರ್ ಬೇರೆ ನೀವು ಲೆಟರ್ ಒಳಗೆ ಏನಾದರೂ ನೌನ್ಸ್ ಯೂಸ್ ಮಾಡತ್ತಿದ್ದೀರಿ ಅಂದ್ರೆ ಸೊ ಅದು ಸ್ಟಾರ್ಟಿಂಗ್ ಆಫ್ ದ ಲೆಟರ್ ಕ್ಯಾಪಿಟಲ್ ಇರಬೇಕು. ನೀವೇನಾದ್ರೂ ಸ್ಮಾಲ್ ಲೆಟರ್ ಏನಾರ ಬರ್ದಿದ್ರಪ್ಪ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಕನೆಕ್ಟರ್ಸ್. ಸೊ ನೀವು ಕನೆಕ್ಟರ್ ನಿಮಗೆ ಯೂಸ್ ಮಾಡೋದು ಹೆಂಗಂತ ಗೊತ್ತಿರಬೇಕು. ಯಾಕಂದ್ರೆ ಒಂದಷ್ಟು ಕನೆಕ್ಟರ್ ಯೂಸ್ ಮಾಡೋದು ಮುಂದೆ ವರ್ಬ್ ಪೊಸಿಷನ್ಸ್ ಚೇಂಜ್ ಆಗ್ತಾವೆ. ಸೊ ಎಲ್ಲ ವರ್ಬ್ ಯಾವತ್ತಿದ್ರೂ ಸೆಕೆಂಡ್ ಪೊಸಿಷನ್ಗೆ ಬರೋದಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಕನೆಕ್ಟರ್ ಯೂಸ್ ಮಾಡಿದ್ರೆ ವರ್ಬ್ ಪೊಸಿಷನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಾಸ್, ವೈಲ್ ನೀವೇನಾರು ಯೂಸ್ ಮಾಡತ್ತಿದ್ದೀರಪ್ಪ ಅಂತಂದ್ರೆ ಅವಾಗ ವರ್ಬ್ ಪೊಸಿಷನ್ನ ವರ್ಬ್ ಎಟ್ ದ ಎಂಡ್ ಹೋಗುತ್ತೆ. ಸೊ ಕನೆಕ್ಟರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಕಾಮ ಆಗಿರ್ಬೋದು ಮತ್ತು ಫುಲ್ ಸ್ಟಾಪ್ ಆಗಿರ್ಬೋದು, ಇವೆಲ್ಲ ಸ್ಮಾಲ್ ಥಿಂಗ್ಸ್ ಇವೆಲ್ಲ ಕೌಂಟ್ ಆಗ್ತವೆ. ಸೊ ಇದ್ರ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುವಾಗ ಅಲ್ಲಿ ಲೆಟರ್ ಒಳಗೆ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಸೊ ಆ ಪಾಯಿಂಟ್ಸ್ ನೀವು ಏನು ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ ಅವಷ್ಟು ಕವರ್ ಮಾಡಿದರೆ ಸಾಕು. ಸೊ ಒಂದಷ್ಟು ಜನ ಏನು ಮಾಡ್ತಾರೆ, ನೀವು ಪಾಯಿಂಟ್ಸ್ ಬಿಟ್ಟು ಬೇರೆ ಏನಾದರೂ ಬರ್ದಿರ್ತಾರೆ. ನೀವು ಬೇರೆ ಏನಾದರೂ ಬರ್ದಿದ್ರಪ್ಪ ಅಂತಂದ್ರೆ ಅದಕ್ಕೆ ಅದು ರಿಲೇಟೆಡ್ ಇರಲ್ಲ ಅಂತಂದ್ರೆ ನಿಮಗೆ 0 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ ಅವಕ್ಕಷ್ಟು ನೀವು ಆನ್ಸರ್ ಮಾಡಿರಿ. ಅವಷ್ಟು ಕವರ್ ಮಾಡಿದರೆ ಸಾಕು, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ನಾನು ಫಸ್ಟ್ ಟೈಮ್ B2 ಬರ್ದಾಗ ನಾನು ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದೆ, ಗ್ರಾಮರ್ಲ್ಲ ಕರೆಕ್ಟ್ ಆಗಿತ್ತು. ಆದರೂ ನಂಗೆ ಮಾರ್ಕ್ಸ್ ಕಡಿಮೆ ಬಿದ್ದಿದ್ದು. ಸೊ ನನಗೆ ಡೌಟ್ ಬಂದು ನಾನು ಎಕ್ಸಾಮಿನರ್ನ ಕೇಳಿದೆ. ಸೊ ಅವಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುವಾಗ ರೇಡಿಮೆಟಲ್ ಇರ್ತಾವೆ ನಿಮಗೆ ಶ್ರೈಬನ್ ಬರೆಯೋಕೆ. ಸೊ ಅವ್ರು ಏನಂತಂದ್ರು, ನೀವು ರೇಡಿಮೆಟಲ್ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಿ ಅಷ್ಟು ಮಾರ್ಕ್ಸ್ ಹೋಗ್ತಾವಂತಂದ್ರೆ ಅವ್ರು. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಕ್ಸಾಮಿನರ್ ರೇಡಿಮೆಟಲ್ ಇರ್ತಾವೆ, ನೀವು ರೇಡಿಮೆಟಲ್ ಯೂಸ್ ಮಾಡಿ ಒಂದು ಪೇಜ್ ಬರಿಬೋದು. ಸೊ ನೀವು ಅದೊಂದು ಪೇಜ್ ಬರೆದು ನಿಮಗೆ ಮಾರ್ಕ್ಸ್ ಕೊಡಲ್ಲ. ಸೊ ಅವ್ರು ನನಗೆ ಏನು ಹೇಳಿದಪ್ಪ ಅಂತಂದ್ರೆ ರೇಡಿಮೆಟಲ್ ಕಮ್ಮಿ ಯೂಸ್ ಮಾಡಿರಿ, ನಿಮ್ದು ಏನು ಸ್ವಂತ ನಾಲೆಜ್ ಇರುತ್ತೆ ಸೊ ಅದನ್ನು ನೀವು ಎಕ್ಸಾಮಲ್ಲಿ ತೋರಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ರೇಡಿಮೆಟಲ್ ನೀವು 3 to 4 ಯೂಸ್ ಮಾಡ್ಬೋದು. ಉಳಿಕಿದ್ದೆಲ್ಲ ನೀವು ಸ್ವಂತ ನಾಲೆಜಲ್ಲಿ ನೀವೇ ಬರೀಬೇಕಾಗತ್ತೆ. ಸೊ ನೀವು ರೇಡಿಮೆಟಲ್ ಕಡಿಮೆ ಯೂಸ್ ಮಾಡಿ ನೀವೇನಾದರೂ ಲೆಟರ್ ಬರ್ದಿದ್ರಪ್ಪ ಅಂತಂದ್ರೆ ನಿಮಗೆ ಔಟ್ ತೆಗೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಜಾಸ್ತಿ ಎಲ್ಲ ಪಾಯಿಂಟ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿರಿ. ಸೊ ಈ ಥರ ಮಾಡಿ ನೀವು ನಿಮ್ಮ ಶ್ರೈಬನ್ ಇಂಪ್ರೂವ್ ಮಾಡ್ಕೋಬೋದು ಮತ್ತು ನೀವು ಮಾರ್ಕ್ಸು ಜಾಸ್ತಿ ತೆಗಿಬೋದು. ಸೊ ಆದಷ್ಟು ಈ ವಿಡಿಯೋನ ಜರ್ಮನ್ ಯಾರು ಲ್ಯಾಂಗ್ವೇಜ್ ಮಾಡತ್ತಾರೆ ಅವರಿಗೆಲ್ಲ ಶೇರ್ ಮಾಡಿರಿ. ಸೊ ಇನ್ನೂ ಇದೇ ಥರ ವಿಡಿಯೋಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.